ನಮಸ್ಕಾರ ಸ್ನೇಹಿತರೆ. ಆಫ್ಟರ್ ಲಾಂಗ್ ಟೈಮ್ ನನ್ನ ಹಸ್ಬೆಂಡ್ ಆರ್ಮಿಯಿಂದ ರಜಕ್ಕೆ ಊರಿಗೆ ವಾಪಸ್ ಬರ್ತಿದ್ದಾರೆ. ನಾನು ನನ್ನ ಮಕ್ಕಳು ತುಂಬಾ ಎಕ್ಸೈಟ್ ಆಗಿದ್ದೀವಿ. ಅದರಲ್ಲೂ ನನ್ನ ಚಿಕ್ಕ ಮಗಳಿಗೆ ಹುಟ್ಟಿದ ಮೇಲೆ ಮೊದಲನೇ ಭೇಟಿ. ಅವಳ ಫಸ್ಟ್ ರಿಯಾಕ್ಷನ್ ಹೇಗಿದೆ ಅಂತ ನೋಡೋ ಕುತೂಹಲ ನನಗೂ ಕೂಡ ಇದೆ. ಅವ್ರ ಅಪ್ಪಂಗೆ ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ದಾರೆ. ಅಲ್ಲಿಂದ ಬರ್ತಾನೆ ಹೇಳ್ತಾಯಿದ್ರು ಅವಳು ಯಾವ ಥರ ರಿಯಾಕ್ಷನ್ ಮಾಡ್ತಾಳೆ ನಾನು ನೋಡಬೇಕು ಅಂತ. ಬಟ್ ಅವಳ ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು. ಹೆಂಗೆ ಸ್ಮೈಲ್ ಮಾಡಿದ್ದಾಳೆ. ಇದಾದಮೇಲೆ ನಾವೆಲ್ಲ ಫ್ರೆಶ್ ಆಗಿ ಹೊರಟಿದ್ದು ದೇವಸ್ಥಾನಕ್ಕೆ ವಿತ್ ಫ್ಯಾಮಿಲಿ ಜೊತೆ. ಅಲ್ಲಿ ನಮ್ಮೂರಿಂದ ನಮ್ಮ ಅತ್ತೆ ನಾದಿನಿ ಅವರೆಲ್ಲ ಹೊರಟಿದ್ರು. ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಇಲ್ಲಿಂದ ಎಲ್ಲ ಹೊರಟ್ವಿ. ಅವ್ರು ಬಂದಾದಮೇಲೆ ಮೊದಲನೇ ದಿನ ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ಖುಷಿಯಾಯಿತು. ನಾವು ಹೋಗಿದ್ದ ದೇವಸ್ಥಾನ ನಮ್ಮ ಭದ್ರಾ ಡ್ಯಾಮ್ ಹತ್ರನೇ ಇತ್ತು. ನಾವು ಅಲ್ಲಿಂದ ಹೋಗ್ತಾ ನಮ್ಮ ಭದ್ರಾ ಡ್ಯಾಮ್ ಕೂಡ ನೋಡಿದ್ವಿ. ನಾನು ಅಲ್ಲಿಂದ ಮನೆಗೆ ವಾಪಸ್ ಬಂದು ನನ್ನ ನಾದಿನಿ ಅಣ್ಣಂಗೆ ರಾಖಿ ಕಟ್ಟಿದ್ರು. ಅವ್ರು ಬಂದಿದ್ದ ದಿನವೇ ಅವ್ರ ಪಾಲಿಗೆ ರಾಖಿ ಹಬ್ಬ. ಇದಾದಮೇಲೆ ನಮ್ಮ ಮನೆಯವರು ಅವ್ರ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಏಡಿ ಹಿಡಿಯೋಕ್ಕೆ ಅಂತೇಳಿ ಹೊರಟರು. ನೋಡಿ ಫ್ರೆಂಡ್ಸ್, ಏಡಿ ಹಿಡಿಯೋ ಕಲೆ ಇದು. ಆಯ್ತಮ್ಮ, ಬಂತಾ? ಇದೆಯಾ ಇದು ಫ್ರೆಂಡ್ಸ್ ಹಿಂಗೆ ನೋಡಿ ಫ್ರೆಂಡ್ಸ್, ನೋಡಿ ಇವೆಲ್ಲ ಏಡಿ ಹಿಡಿಯೋ ಕಲೆಗಳಿವೆಲ್ಲ. ಮಳೆಯಲ್ಲಿ ಗಾಡೀಲಿ ಲೆಕ್ಕ ಮಾಡಿದ್ರೆ ಏಡಿ ಹಿಡ್ತಿದ್ದೀವಿ ಅಲ್ರ. ಹಿಂಗೆ ಎಕ್ಕತ್ಬಿಡಿ ಕರಣ ದಿ ಅಲ್ಲಿಂದ ಏಡಿ ತಂದು ನಮ್ಮನೆಯವರು ಒಂದೊಂದಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಮಾಡಿ ಅದನ್ನು ಬಾಡಿನ ಸಪ್ರೇಟು, ಕೈ ಮತ್ತು ಕಾಲನ್ನ ಸಪ್ರೇಟ್ ಹಾಕ್ತಾ ಬರ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ನಾನು ತಿಂದಿಲ್ಲ, ಯಾವಾಗೂ ಒಂದು ಸರಿ 1-2 ತಿಂದಿದ್ದೀನಿ. ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಏಡಿನ ನಮ್ಮ ಮನೆಯವ್ರಿಗೆ ತೊಗೊಂಬಂದಿರೋದು. ನಾನು ಫಸ್ಟ್ ಟೈಮ್ ಇಷ್ಟೊಂದು ಏಡಿನ ನಾನು ಮಾಡ್ತಾಯಿದ್ದೀನಿ. ಇದನ್ನು ಕಲ್ಲೈಡಿ ಅಂತ ಕರೀತಾರೆ. ಸಮುದ್ರದಲ್ಲಿ ಸಿಗೋ ಏಡಿ ಥರ ದಪ್ಪ ಕೂಡ ಇರೋಲ್ಲ ಮತ್ತು ಅಷ್ಟು ಮೆದು ಕೂಡ ಇರೋಲ್ಲ. ಗಟ್ಟಿ ಇರುತ್ತೆ. ಆಮೇಲೆ ಇದು ನದಿ, ಹೊಳೆ ಇಲ್ಲ ಗದ್ದೆ ಬೈಲುಗಳಲ್ಲಿ ಆ ಥರ ಸಿಗುತ್ತೆ. ತಿನ್ಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಅದು ಆ್ಯಕ್ಚುಲಿ ಸಿಗೋದೇ ಮಳೆಗಾಲದಲ್ಲಿ. ಮಳೆ ಬರ್ತಾಯಿತ್ತು, ನಮ್ಮ ಮನೆಯವ್ರು ಹೋಗಿ ಹಿಡ್ಕೊಂಬಂದಿದ್ದಾರೆ. ನಮ್ಮ ಮನೆಯವ್ರಂತೂ ತೊಪ್ಪೆ ಆಗಿದ್ದಾರೆ. ನನ್ನ ದೊಡ್ಡ ಮಗಳು ನನ್ನ ಚಿಕ್ಕ ಮಗಳು ಏಡಿ ತಿನ್ನಲಿಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅವ್ರು ಕ್ಲೀನ್ ಮಾಡಿಕೊಟ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಇದು ಈ ನಾಟಿ ಟೈಮಲ್ಲಿ ಭತ್ತ ಅದು ಹಿಡಿಲಿಕ್ಕೂ ಒಂದು ಕಲೆ ಬೇಕು. ನಾರ್ಮಲಾಗಿ ಗೊತ್ತಿಲ್ಲದೆ ಇರೋರೆಲ್ಲ ಹಿಡಿಯೋಕ್ಕಾಗಲ್ಲ. ಈ ಥರ ಹೀಗೆ ಸಪ್ರೇಟ್ ಮಾಡಿದ್ದಾರೆ. ಬಾಡಿ ಮತ್ತು ಕೈ ಕಾಲೆಲ್ಲ ಸಪ್ರೇಟ್ ಮಾಡಿಕೊಟ್ಟಿದ್ದಾರೆ. ಈಗ ಇದನ್ನು ಬಾಡಿ ಅಂದರೆ ಪಪ್ಸ್ ಬಂದುಬಿಡುತ್ತೆ. ಇದು ಕಾಲನ್ನ ಸ್ವಲ್ಪ ಕುಟ್ಟಿ ಹಾಕ್ತಾರೆ, ಯಾಕಂದರೆ ಅದರೊಳಗೆಲ್ಲ ಮಸಾಲೆ ಹಿಡೀಲಿ ಅಂತ ಹೇಳಿಬಿಟ್ಟು ಕೈ ಮತ್ತು ಕಾಲನ್ನ ಏನಿದೆ ಅದನ್ನು ಸ್ವಲ್ಪ ಹಾಗೆ ಕ್ರಷ್ ಮಾಡಿ ಹಾಕ್ತಾರೆ. ಇಷ್ಟು ರೆಡಿ ಮಾಡಿ ಕೊಟ್ಟರು. ಇಷ್ಟು ಮಾಡ್ತಾಯಿದ್ದಾರೆ. ಅವರು ಅಲ್ಲಿಂದ ಬಂದಿದ್ದ ಬಟ್ಟೆ ಕೂಡ ಇಳಿಸಿಲ್ಲ. ತೊಪ್ಪೆ ಹೇಗಿದ್ದಾರೆ ಅದೇ ಥರನೇ ಫಸ್ಟು ಮಾಡಿ ತಿನ್ಬಿಡೋಣ ಅಂತ ಕಾಯ್ತಿದ್ದಾರೆ. ನಾನು ಪಾತ್ರೆ ಇಟ್ಟಿದ್ದು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಸ್ವಲ್ಪ ಎಣ್ಣೆಗೆ ಒಂದು ಸ್ವಲ್ಪ 1-2 ಅಷ್ಟು ಇದಕ್ಕೆ ನಾನು 3 ಈರುಳ್ಳಿ ಹೆಚ್ಚಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಾದಮೇಲೆ 2 ಈರುಳ್ಳಿನ ಕಟ್ ಮಾಡಿ ಹೀಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಒಂಚೂರು ಕೊತ್ತಂಬರಿ ಕಾಯಿ ಮತ್ತು ಈರುಳ್ಳಿ ಎರಡನ್ನೂ ರುಬ್ಬಿಟ್ಟು ಪೇಸ್ಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು
ಚೆನ್ನಾಗಿ ಫ್ರೈ ಮಾಡಬೇಕು, ಎಣ್ಣೆ ಬಿಡೋ ತನಕ ಫ್ರೈ ಮಾಡಬೇಕು. ಆಮೇಲೆ ಮಸಾಲೆ ಹಾಕ್ಕೋಬೇಕು. ಮಸಾಲೆ ಬಂದು ಖಾರ ಪುಡಿ, ಧನಿಯಾ, ಅರಿಶಿಣ, ಜೀರಿಗೆ, ಮೆಣಸು ಎಲ್ಲನೂ ಒಂದೊಂದು ಸ್ಪೂನ್ ಹಾಕಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಹೀಗೆ ನಾನು ಫ್ರೈ ಮಾಡಿದೆ. ಆಮೇಲೆ ಲಾಸ್ಟಿಗೆ ಫ್ರೈ ಮಾಡಾದಮೇಲೆ ಏಡಿ ಏನಿತ್ತು ಅದನ್ನು ಹಾಕಿದ್ದೀನಿ. ಹಾಕಿ ಒಂದು ರೌಂಡ್ ಅದು ಕೂಡ ಫ್ರೈ ಮಾಡಿ, ಒಂದು ಲೋಟದಷ್ಟು, ಒಂದು 100 to 150 ml ಸಾಕು ನೀರು. ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕೈ ಆಡಬೇಕು. ಕೈ ಆಡಿ ಮೇಲ್ಗಡೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಫುಲ್ ಡ್ರೈ ಆಗೋವರೆಗೂ, ಈ ಥರ ಫುಲ್ ಡ್ರೈ ಆಗೋವರೆಗೂ ಬಿಟ್ಬಿಟ್ಟು ತಿನ್ನೋಕೆ ಕೊಟ್ಟರೆ ತುಂಬಾ ಚೆನ್ನಾಗಿತ್ತು. ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್, ನನಗೂ ಅಡಿಯೋದು ಗೊತ್ತಿರಲಿಲ್ಲ, ನಮ್ಮ ಮನೆಯವ್ರು ಹೇಳ್ಕೊಟ್ರು. ಅವಳಿಗೆ ನಗು ಬಂತು. ಚೆನ್ನಾಗೈತಾ? ಚೆನ್ನಾಗೈತಾ? ಅಚ್ಚುಲಗ್ರಿ ಚೆನ್ನಾಯ್ತಾ? ಬರ್ತದೆ. ಕೊನೆಗೂ ಎಲ್ಲರೂ ಏಡಿ ತಿಂದ್ವಿ. ಇಷ್ಟಕ್ಕೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.